ಇಬ್ಬರು ಕೇಳಿದ್ದಾರೆ. ಅವರಿಬ್ಬರಿಗೂ ಹೋಗಿ ಸ್ವಾಮಿಗಳನ್ನ ಕರೆದು ಅವ್ರು ಮಾತಾಡಿದ್ದಾರೆ. ಈ ಥರ ಅವರಿಬ್ಬರು ಬರ್ತಾರಂತೆ, ನಿಮ್ದೇನಾದ್ರು ಅಭ್ಯಂತರ ಇದೆಯಾ ಅಂತ ನಮ್ಮ ರಮೇಶ್ ಕುಮಾರ್ ಸ್ವಾಮಿಗಳನ್ನ ಕೇಳಿದ್ದಾರೆ. ರಮೇಶ್ ಕುಮಾರ್ ಸ್ವಾಮಿಗಳ ಒಪಿನಿಯನ್ ಒಂದೇ, ಖಂಡಿತವಾಗಲೂ ನನಗೆ ವ್ಯಕ್ತಿತ್ವಕ್ಕಿತ್ತು ನನ್ನ ಪಕ್ಷ ನನಗೆ ಮುಖ್ಯ, ನನ್ನ ಪಕ್ಷ ಆಡಳಿತ ಬರಬೇಕು, ನನ್ನ ಪಕ್ಷದ ಎಂ ಪಿಗಳು ಜಾಸ್ತಿ ಜನ ಗೆಲ್ಲಬೇಕು ನಮಗೆ, ಅದರಿಂದ ಯಾವುದೇ ಕಾರಣಕ್ಕೂ ನನ್ನ ವಿರೋಧ ಇದರಲ್ಲಿ ಇಲ್ಲ. ಇವಾಗ ರಮೇಶ್ ಕುಮಾರ್ ಅವರು ವಿರೋಧ ಇಲ್ಲ ಅಂತ ಹೇಳಿದ ಮೇಲೆ ನಮ್ದು ಯಾರ್ದು ವಿರೋಧ ಇರೋದಿಲ್ಲ, ಇದರಲ್ಲಿ ನಮ್ದು ಯಾರ್ದು ವಿರೋಧ ಇಲ್ಲ. ಅವ್ರು ಬಂದರೆ ನಾನೇ ಹೇಳ್ತಾ ಇದ್ದೆ ನೋಡಿ, ಖುದ್ದಾಗಿ ಇದು ಜ್ಞಾಪಕ ಮಾಡ್ಕೊಳ್ಳಿ, ವೆಂಕಟಶಿವಾರೆಡ್ಡಿ ಅವರು ಏನಾದರೂ ಬಂದರೆ ಅವರು ರಿಸೈನ್ ಮಾಡೇ ಬರಬೇಕು ಪಾಪ, ಯಾಕಂದರೆ ಅದು ಸಂವಿಧಾನದ ಪಕ್ಷ ಕಾಯ್ದೆ ಇರುತ್ತೆ. ಆಗ ವೆಂಕಟಶಿವಾರೆಡ್ಡಿ ಅವರಿಗೆ ಹಿರಿಯರಿಗೆ ನಮ್ಮ ರಮೇಶ್ ಕುಮಾರ್ ಅವರೇ ಸೂಚಕರಾಗಿ ಸೈನ್ ಹಾಕಿ ಚುನಾವಣೆ ಮಾಡ್ತೀವಿ. ಮುಳುಬಾಗಿಲು ಶಾಸಕರೇನಾದರೂ ನಮ್ಮ ಪಕ್ಷಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು, ಸಿದ್ದರಾಮಣ್ಣ ಅವರು ಹೇಳಿರೋ ಪ್ರಕಾರವಾಗಿ ಅವರೇನಾದರೂ ಬಂದರೆ ಖುದ್ದಾಗಿ ನಾನೇ ಸೂಚಕನಾಗಿ ಅವ್ರಿಗೆ ಸೈನ್ ಹಾಕಿ, ನಾನು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮುಳುಬಾಗಿಲು ಬ್ಲಾಕ್ ಇಬ್ಬರು ಹಾಕಬೇಕಾಗ್ತದೆ, ನಾವು ಸೂಚಕರಾಗಿ ಸೈನ್ ಹಾಕಿ ಅವ್ರದ್ದು ಚುನಾವಣೆಯನ್ನು ಜವಾಬ್ದಾರಿಯನ್ನು ನಾವು ವಹಿಸ್ಕೊಂಡು ಅವ್ರ ಜೊತೆಯಲ್ಲಿ ಕೆಲಸ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೇವೆ. ಅದರಿಂದ ಖಂಡಿತವಾಗ್ಲೂ ಅವರು ಬಂದರೆ ನಾವು ಸ್ವಾಗತ ಮಾಡ್ತೀವಿ. ಕೋಲಾರಮ್ಮನ ಸಾಕ್ಷ್ಯವಾಗಲೂ ಸ್ವಾಗತ ಮಾಡ್ತೀವಿ, ಮುಳುಬಾಗಿಲು ಆಂಜನೇಯ ಸ್ವಾಮಿಯಾಗಲೂ ಸಾಕ್ಷಿಯಾಗೂ ನಾವು ಸ್ವಾಗತ ಮಾಡ್ತೀವಿ, ನಮ್ಮ ಐದರಲ್ಲಿ ದರ್ಗಾ ಸಾಕ್ಷಿಯಾಗಲೂ ನಾವು ಅವರನ್ನು ಸ್ವಾಗತ ಮಾಡಿ ನಾವು ಅವ್ರ ಜೊತೆಗಿರ್ತೀವಿ. ಇಲ್ಲಿ ಸ್ಟ್ರಾಟಜಿ ಏನಿಲ್ಲ, ಅವರು ಕರ್ಕೊಂಡೋಗಿ ಅವ್ರು ಮಾತಾಡಿರೋದು, ನಮಗೆ ನಮ್ಮ ಹೈಕಮಾಂಡ್ ಹೇಳಿರೋದು ಇರ್ಬೋದು, ಅದಕ್ಕೂ ಇರ್ಬೋದು. ನಮ್ಮ ಹೈಕಮಾಂಡ್ ಹತ್ರ ಹೋಗಿ ತೀರ್ಮಾನ ಮಾಡಿರುವಂಥದ್ದು, ಅವ್ರಿಗೆ ಲೋಕಸಭೆ ಚುನಾವಣೆಗೆ ಟಿಕೆಟ್ ಕೊಟ್ಟರು ನಾವೆಲ್ಲ ರೆಡಿ, ಅವರು ಅಸೆಂಬ್ಲಿ ಸ್ಥಾನಕ್ಕೆ ರಾಜೀನಾಮೆ ಮಾಡಿ ಅವರೇನಾದರೂ ಬಂದರೆ ನಮ್ಮ ಕಡೆ ಬಂದರೆ ಅದಕ್ಕೂ ನಾವು ರೆಡಿ, ಎರಡಕ್ಕೂ ನಾವು ರೆಡಿಯಾಗಿರ್ತೀವಿ. ಅವ್ರು ಹೆಂಗೆ ಮಾಡ್ತಾರೆ